ಬಾಗಿಲು ತೆಗೆಯವಾ ಸಿಂಚು 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 ಪ್ಲೀಸ್ ಬಾಗಿಲು ತೆಗಿ ಪ್ಲೀಸ್. ಮಕ್ಕಿ ಬೆಂಕಿ ಹಾಕ ಲೇ ಬಡ್ಡಿ ಐದ್ನೆ ನೀನ್ ಮಾಡಿರೋ ಎಡವಟ್ಟಿಂದ ಇವತ್ತು ನನ್ನ ಮಗಳು ನೋವು ಅನ್ಭವಿಸಾಗೈತೆ ಕಳ್ಳ. ಅಲ್ಲ ನೀನ್ ಏನೈತೆ ಅಂತ ನಿನ್ನ ಹತ್ರ ನನ್ನ ಮಗಳು ನಿನ್ನಿಂದ ಬಿದ್ದು ಹೇಳು. ನಿನ್ನಿಂದ ಬಿದ್ದು ಅವ್ರ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲು ಕಲ. ಅದ್ ಯಾವ ಮಕ್ಕ ಹತ್ಕೊಂಡು ಇಲ್ಲಿ ನಿಂತಿದ್ದಿಲ್ಲ ತೊಲಗ ಆಚೆಗೆ. ಅಪ್ಪ ಪ್ಲೀಸ್ ಅವ್ರಿಗೇನು ಅನ್ಬೇಡಿ. ಈ ವಿಷಯವಾಗಿ ಯಾರು ಏನು ಮಾತಾಡಬೇಡಿ. ಇದು ನನ್ನ ಸಮಸ್ಯೆ, ನನಗೆ ಗೊತ್ತು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ. ನಾನು ಮಾಡ್ಕೋತೀನಿ, ದಯವಿಟ್ಟು ಸುಮ್ಮಿದ್ಬೇಡಿ. ಅಲ್ಲ ಕಣವ ಸಿಂಚು, ಪ್ರತಿ ಸಾರಿನೂ ನೀನು ಇವ್ರಿಗೆ ಹಿಂಗ್ ಸಪೋರ್ಟ್ ಮಾಡ್ತಾ ಇದ್ರೆ ಇವ್ರು ಉದ್ಧಾರ ಆಗೋದ್ ಬೇಡವೇನವ? ಅಣ್ಣ ಅವ್ರು ಉದ್ಧಾರ ಆಗ್ತಾರೋ ಅದು ನನಗೆ ಬಿಟ್ಟಿದ್ದು, ನನ್ನ ಹಣೆ ಬರ. ನೀವು ದಯವಿಟ್ಟು ಸುಮ್ಮನಿದ್ಬಿಡಿ. ಸರಿ ಆಯ್ತು, ನಾವೆಲ್ಲರೂ ಸುಮ್ಮನೆ ಇರ್ತೀವಿ. ನೀನು ಬಾಗ್ಲು ತೆಗಿ. ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತೀಯ ಅಂತ ಭಯ ನಮಗೆ. ಅದಕ್ಕೆ ನಾನು ಯಾಕೆ ಏನಾದರೂ ಮಾಡ್ಕೊಳ್ಳಿ? ತಪ್ಪು ಮಾಡಿದವ್ರೆ ಸುಮ್ಮನಿರ್ಬೇಕಾದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನೇನಾದ್ರು ಮಾಡ್ಕೊಳ್ಳಿ. ನನಗೆ ನಿಮ್ಮ ಎದುರುಗಡೆ ಅಳಕ್ಕಾಗಲಿಲ್ಲ, ಅದಕ್ಕೆ ರೂಮಿಗೆ ಬಂದೆ. ಸರಿ ಕಣವ, ನೀನ್ ಬಾಗಿಲು ತೆಗಿಯಬಾ. ನೀನ್ ಹಿಂಗ್ ನೋವು ಅನ್ಭವಿಸೋದು ನೋಡೋದಕ್ಕ ನಾವಿರೋದು. ಇವತ್ತೇನಾದ್ರೂ ಒಂದು ತೀರ್ಮಾನ ಹಾಕೇ ಬಿಡ್ಲಿ. ನೀನ್ ಬಾಗಿಲು ತೆಗೆದು ಆಚೆ ಬಾರವಾ. ಇಲ್ಲ, ನೀವೇನೇ ಹೇಳಿದ್ರು ನಾನು ಹೊರಗಡೆ ಬರಲ್ಲ. ನೀವ್ ಯಾರು ಇನ್ನೊಂದ್ಸರಿ ನನ್ನ ಗಂಡಂಗೆ ಕೆಲ್ಸ ಇಲ್ಲ, ಕೆಲ್ಸಕ್ಕೆ ಬರ್ದಿರೋನು ಸೋಂಬೇರಿ ಅಂತ ಹೇಳೋಂಗಿಲ್ಲ. ನೀವ್ ಯಾರು ಅನ್ನೋ ಪ್ರಶ್ನೆನೂ ಮಾಡೋಂಗಿಲ್ಲ. ಏನವ ಹೇಳ್ತಾ ಇದ್ದ ನೀನು? ಅಲ್ಲವ, ಎಲ್ಲಾರ ಕಣ್ ಮುಂದೆ ನಿನ್ಗೆ ಇಷ್ಟ ಅನ್ಯಾಯ ಮಾಡ್ತಾ ಇದ್ರು ಅವ್ನಿಗೆ ಆರ್ತಿ ಎತ್ತಿ ಮನೇಲಿ ಮಡಿಕೋಬೇಕು ಅಂತಿದ್ಯಲ್ಲವ. ಇಂಥ ನಮ್ಮ ಮನೇಲಿ ಇದ್ರೆ ನಮ್ಮ ಮರ್ವಾದೆ ಹೋಯ್ತದ ಕಣವ. ಇದನ್ನೇ ಬೇಡ ಅಂತಿರೋದು. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾನು ಹೋಗ್ಬೇಕಾಗತ್ತೆ. ಇನ್ಯಾವತ್ತೂ ಮನೆಗೆ ವಾಪಸ್ ಬರಲ್ಲ, ನಿಮ್ಮ ಮುಖ ತೋರ್ಸಲ್ಲ. ಯಾಕವ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಅಲ್ಲ ಕಣವ, ಇರೋ ಮಗಳನ್ನ ಆಚೆ ಕಳ್ಸ್ಬಿಟ್ಟು ನಾವೆಲ್ಲ ನೆಮ್ಮದಿಯಾಗಿ ಕಾಯ್ತದೇನವ. ಅದಕ್ಕೆ ಅಪ್ಪ ಹೇಳ್ತಿರೋದು, ನನ್ ಗಂಡನ ಏನು ಕೇಳಕ್ ಹೋಗ್ಬೇಡಿ ಪ್ಲೀಸ್. ಸರಿ ಕಣವ, ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ನಿನ್ ಮೊದ್ಲು ಆಚೆಗೆ ಬಾರವ. ಅರಿ, ಈಗ ಖುಷಿ ಆಗ್ತಿದ್ಯಾ? ಇನ್ಮೇಲೆ ಈ ಮನೇಲಿ ನಿನ್ನ ಯಾರು ಏನು ಕೇಳಲ್ಲ, ಪ್ರಶ್ನೆನೂ ಮಾಡಲ್ಲ. ಯಾರಾದ್ರೂ ಹೇಳಿದ್ರು ಅಂದ್ರೆ ನನಗೆ ಹೇಳು, ನಾನ್ ಕೇಳ್ತೀನಿ ಅವ್ರನ್ನ. ಡೆಲಿವರಿ ಆಗೋವರೆಗೂ ನಾವಿಲ್ಲೇ ಇರ್ಬೇಕು. ಅಲ್ಲಿವರೆಗೂ ನನಗೆ ಯಾವುದೇ ಸ್ಟ್ರೆಸ್ ಕೊಡಲ್ಲ.